ಜಾನಕಿಯಮ್ಮ ಅವರ ಅಂತಿಮ ದರ್ಶನ ಪಡೆಯೋಕ್ಕೆ ಯೋಗೇಶ್ ಅವರು ಬಂದಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸೊ ಅಮ್ಮನವರು ನಿಮ್ಮ ತಂದೆಯವರ ಸಿನಿಮಾಗಳಿಗೆ ಬಹುಮುಖ್ಯ ಅಂಶ ಅಂತಲೇ ಹೇಳ್ಬೋದು. ಯಾಕಂದರೆ ಅವರೆಲ್ಲ ಸಿನಿಮಾಗಳು ಒಂದು ಸಾಂಗ್ ಇರಲೇಬೇಕು ಅನ್ನೋಂಥದ್ದು ಇರ್ತಿತ್ತು ಆ್ಯಕ್ಚುಲಿ. ಸೊ ಜಾನಕಿಯಮ್ಮ ಅಂದ ತಕ್ಷಣ ಅವರ ಒಂದು ಕಲಾ ಸೇವೆ ಅನ್ನೋದು ತಮಗೆ ಎಷ್ಟು ಕಾಡ್ತಾ ಇದೆ ಈ ಸಂದರ್ಭದಲ್ಲಿ? ಕಾಡ್ತಾ ಇಲ್ಲ, ಯಾಕಂದರೆ ಕರೆಕ್ಟ್ ಅವರು ಇವಾಗ ಇನ್ನಿಲ್ಲ, ಇನ್ನು ಅವ್ರು ಹಾಡೋಕ್ಕಾಗಲ್ಲ ಆಯಿತಾ. ಯಾಕಂದರೆ ನಮ್ಮ ಜೊತೆ ಇಲ್ಲ ಅವರಿಲ್ಲ ಅಷ್ಟೇ. ಅದರ ಅವರು ಮಾಡಿರೋ ಸಾಧನೆ, ಅವರ ಹಾಡಿರೋ ಹಾಡುಗಳು, ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಲೈಫ್ ಲಾಂಗ್, ಅದೇ ತಮಿಳಾಗಲಿ, ಕನ್ನಡ ಆಗಲಿ, ತೆಲುಗು ಆಗಲಿ, ಮಲಯಾಳಂ ಆಗಲಿ, ಅದು ಇಂಪ್ರಿಂಟ್ ಆಗೋಯ್ತು. ಅದನ್ನು ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಅವರು ಲೈಫ್ ಲಾಂಗ್ ನಮ್ಮ ಜೊತೆ ಇದ್ದೇ ಇರ್ತಾರೆ. ಅವ್ರು ಕೊಟ್ಟಿರೋ ಹಾಡುಗಳಾಗಲಿ, ವಿ ಮೇ ಮಿಸ್ ಹರ್ ಬಟ್ ವಿ ವಿಲ್ ನೆವರ್ ಮಿಸ್ ಹರ್ ಸಾಂಗ್ಸ್, ವಿ ವಿಲ್ ನೆವರ್ ಮಿಸ್ ಹರ್ ವಾಯ್ಸ್. ದ ನೈಟಿಂಗೇಲ್ ಆಫ್ ಸೌತ್ ಇಂಡಿಯಾ ಈಸ್ ಆಲ್ವೇಸ್ ಅಲೈವ್. ಸರ್ ಎಲ್ಲೊಂದು ಕಡೆ ತಂದೆಯವರು ಸಿನಿಮಾಗಳು ಅಂತ ಬಂದಾಗ ರೆಕಾರ್ಡಿಂಗ್ ಸಂದರ್ಭದಲ್ಲಿ ತಾವು ಏನಾದ್ರು ಭೇಟಿಯಾಗಿದ್ದು ಜಾನಕಿಯಮ್ಮ ಅವ್ರು ಹಾಡ್ತಿದ್ದು ಲೈವ್ ಆಗಿ ನೋಡಿದ್ಯಾ? ತುಂಬ ನನಗೆ ಗೊತ್ತಿರೋಂಗೆ ನನಗೆ 10 ವರ್ಷ 8 ವರ್ಷದಿಂದ ನಾನು ಜಾನಕಿಯಮ್ಮ ಹಾಡಿರೋ ಹಾಡುಗಳು ಕೇಳಿದ್ದೀನಿ, ಅವರು ನೋಡಿದ್ದೀನಿ. ಅವರಾಗಲಿ, SPB ಅಂಕಲ್ ಆಗಲಿ, ಯೇಸುದಾಸ್ ಅಂಕಲ್ ಆಗಲಿ, ನಮ್ಮ ಮನೋ ಆಗಲಿ, ಚಿತ್ರ ಅವರಾಗಲಿ, ಎಲ್ಲರೂ ಚೆನ್ನಾಗಿಲ್ಲ. ಇವರೆಲ್ಲರೂ ನನ್ನ ಪ್ರಕಾರ ಮೋಸ್ಟ್ ಟ್ಯಾಲೆಂಟೆಡ್, ರಿಯಲಿ ಟ್ಯಾಲೆಂಟೆಡ್ ಪೀಪಲ್ ಅಂದರೆ ಇವರು. ಸರಸ್ವತಿ ಪುತ್ರರು ಅಂದರೆ ಇವರೇ. ಎನಿಬಡಿ ಕ್ಯಾನ್ ಪ್ರೊಡ್ಯೂಸ್ ಎ ಫಿಲಮ್, ಆಯಿತಾ. ಎನಿಬಡಿ ಕ್ಯಾನ್ ಡೂ ವಿತ್ ಮನಿ. ದುಡ್ದವ್ರು ಏನು ಬೇಕಾದ್ರೆ ಮಾಡ್ಬೋದು. ಆದರೆ ಹಾಡೋದು, ಡ್ಯಾನ್ಸ್ ಮಾಡೋದು, ಆ್ಯಕ್ಟ್ ಮಾಡೋದು, ಇದೆಲ್ಲ ಸ್ಪೆಷಲ್ ಟ್ಯಾಲೆಂಟ್. ಇವರೆಲ್ಲರೂ ಬ್ಲೆಸ್ಡ್ ಬೈ ಗಾಡ್. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ, ಇದೆ ನೋಡ್ರಪ್ಪ, ಎಲ್ರಿಗೂ ನೀವು ಮಾಡೋದು ಮಾಡೋಕ್ಕಾಗಲ್ಲ. ದುಡ್ಡು ಯಾರು ಬೇಕಾದ್ರೂ ದುಡಿಬೋದು. ಅದು ದೇವ್ರು ಹಿಂಗಂದ ತಕ್ಕಂಥ ಮನೆ ಬಂದ್ಬಿಡ್ತು. ಲಕ್ ಬಂತು ಅಂತ ದುಡ್ಡು ಬರುತ್ತೆ. ಅದು ಲಕ್ ಬಂತು ಅಂದ್ಬಿಟ್ಟು ಯಾರು ಇವತ್ತು ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ, ಲಕ್ ಬಂತು ಅಂತ ಯಾರು ಆ್ಯಕ್ಟ್ ಮಾಡೋಕ್ಕಾಗಲ್ಲ, ಲಕ್ ಬಂತು ಅಂತ ಯಾರು ಹಾಡೋಕ್ಕಾಗಲ್ಲ. ಅದೆಲ್ಲ ಅದಕ್ಕೆ ಶ್ರದ್ಧೆ, ಅದಕ್ಕೆ ಒಂದು ಒಳಗಡೆ ಇನ್ಬಾರ್ನ್ ಟ್ಯಾಲೆಂಟ್ ಇರುತ್ತೆ. ಆ್ಯಂಡ್ ಇವರೆಲ್ಲರಿಗೂ ದೇವರಿಂದ ಬ್ಲೆಸ್ಸಿಂಗ್ಸ್ ಇರಲೇಬೇಕು, ಇಲ್ಲಾಂದರೆ ದೇ ಕಾಂಟ್. ಸೊ ಇವರೆಲ್ಲ ಸಪ್ರೇಟ್ ಪೀಪಲ್. ಇವ್ರನ್ನ ಬೇರೆಯವ್ರ ಜೊತೆ ಹೋಲಿಸ್ಲೂಬಾರ್ದು, ಹೋಲ್ಸೋಕ್ಕಾಗಲ್ಲ. ಕೆಲವೊಂದು ಕಡೆ ಸಂಗೀತಕ್ಕಷ್ಟೇ ಅಮ್ಮ ಆಗಿರಲಿಲ್ಲ, ಜೀವನಕ್ಕೂ ಅಮ್ಮ ಆಗಿದ್ರೆ. ಯಾಕಂದರೆ ಎಷ್ಟೋ ಜನ ಈಗಲೂ ಕೂಡ ಹೊಸಬ್ರು ಹೋಗ್ಬಿಟ್ಟು ಅವ್ರ ಮುಂದ್ಗಡೆ ಹಾಡು ಹೇಳ್ತಿದ್ರೆ ಅವ್ರು ಎಷ್ಟೇ ಕೆಟ್ಟದಾಗ ಆಡ್ತಾ ಇದ್ರು ಕೂಡ ಅದನ್ನು ಆಸ್ವಾದಿಸ್ತಿದ್ರು, ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ರು, ಹಿಂಗೆ ಆಡಬೇಕು ಅಂತ. ಆ ಥರದೊಂದು ಗುಣ ಇದೆಯಲ್ಲ ಸರ್ ಅದು ಜಾನಕಿ ಅಮ್ಮ ಮಾತ್ರ ಅಲ್ಲ, ಆ ಜನ್ರೇಷನ್ನೇ ಹಂಗಿತ್ತು. ಯಾಕಂದರೆ ಆ ಜನ್ರೇಷನಲ್ಲಿ ಅವ್ರಿಗೆಲ್ಲ ಗೊತ್ತಿತ್ತು, ನಾವು ಬ್ಲೆಸ್ಡ್ ಬೈ ಗಾಡ್, ದೇವರು ನಮಗೆ ಒಂದು ಸಂಪತ್ತು ಕೊಟ್ಟಿದ್ದಾರೆ. ಈ ಸಂಪತ್ತು ನಮ್ಮದಲ್ಲ, ಇದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕು. ಅವರೆಲ್ಲ ಹುಡುಕೋರು, ಯಾರು ಒಳ್ಳೆ ಆ್ಯಕ್ಟ್ರು, ಯಾರು ಒಳ್ಳೆ ಸಿಂಗರು ಬಂದಾಗ ಈ ಥರಲ್ಲಪ್ಪ ಅದನ್ನು ನಾಲೆಜನ್ನ ಶೇರ್ ಮಾಡೋರು. ಬಿಕಾಸ್ ಐ ಆಲ್ವೇಸ್ ಬಿಲೀವ್, ಆ್ಯಂಡ್ ಮೈ ಫಾದರ್ ಆಲ್ಸೋ ಬಿಲೀವ್ಡ್ ಇನ್ ಇಟ್, ನಾಲೆಜ್ ಶುಡ್ ನಾಟ್ ಬಿ ಟೇಕನ್ ಟು ದ ಗ್ರೇವ್. ಇಟ್ ಹ್ಯಾಸ್ ಟು ಬಿ ಶೇರ್ಡ್ ವೆನ್ ಯು ಆರ್ ಅಲೈವ್ ವಿತ್ ಎವ್ರಿಬಡಿ. ಆವಾಗ ಎಕ್ಸ್ಪೀರಿಯನ್ಸ್ ಉಳಿಯುತ್ತೆ. ಎಕ್ಸ್ಪೀರಿಯನ್ಸ್ ನಾವು ಶೇರ್ ಮಾಡಲಿಲ್ಲ, ಸ್ವಾರ್ಥ ಬಿಟ್ಟರೆ ಅದು ಸುಡುಗಾಡು ನಮ್ಮ ಜೊತೆ. ಇಟ್ ವಿಲ್ ಗೋ ಟು ಕ್ರಿಮೇಷನ್, ಇಟ್ ಗೆಟ್ ಬರೀಡ್. ದಟ್ ಈಸ್ ನಾಟ್. ಅದಕ್ಕೆ ನಾವು ಎಷ್ಟೊಂದು ಸಲ ಇದು ಮಾಡಬೇಕ್ರಿ. ಇವತ್ತೆಲ್ಲ ಹೇಳ್ತಾರೆ ತುಂಬ ಮಾತಾಡ್ತಾನಪ್ಪ ಅಂದ್ಬಿಟ್ಟು. ಮಾತಾಡೋದಲ್ಲ, ಇದು ಶೇರ್ ಮಾಡ್ಬೇಕಾದ್ರೆ ಮಾತಾಡ್ತಾನೆ ಶೇರ್ ಮಾಡೋಕ್ಕಾಗತ್ತೆ. ಸೊ ಅವರೆಲ್ಲ ಆ ಜನ್ರೇಷನ್ ಅವರು, ದೇ ಯೂಸ್ ಟು ಶೇರ್. ಆ್ಯಂಡ್ ಅವ್ರು ಯಾವುದು ನಂದು ಅಂತ ಅಂದ್ಕೊಂಡಿಲ್ಲ, ದೇವರು ನಮಗೆ ಕೊಟ್ಟಿದ್ದಾರೆ, ನಾವು ವಾಪಸ್ ಎಲ್ಲರಿಗೂ ಕೊಡಬೇಕು ಅನ್ನೋದೇ ಅವ್ರ ಗುಣ. ತಂದೆಯವ್ರ ಜೊತೆ ಒಡನಾಟ ಹೇಗಿತ್ತು ಅಮ್ಮನವ್ರದ್ದು? ವೆರಿ ಗುಡ್. ನಮಗೆ ಎಷ್ಟು ಸಿನಿಮಾ ಮಾಡಿದ್ದಾರೆ. ಬಟ್ ಎಲ್ಲರೂ ಇದೇ ಪ್ರಶ್ನೆ ಕೇಳಿದ್ರು, ಎಲ್ರಿಗೂ ಇದೇ ಆನ್ಸರ್ ಹೇಳ್ತೀನಿ. ಒಂದು ಸಂಸ್ಥೆ ಅಂದಾಗ ಒಂದೇ ಒಬ್ಬರದ್ದಿಲ್ಲ. ಈಗ ಒಂದು ಸೀಸನಲ್ಲಿ ರಾಜನ್ ನಾಗೇಂದ್ರ ಅವರು ನಂಬರ್ 1 ಮ್ಯೂಸಿಕ್ ಡೈರೆಕ್ಟರ್. ಸೊ ಅವ್ರ ಜೊತೆ ಅದಾದಮೇಲೆ ಹೊಸ ಡೈರೆಕ್ಟ್ರು ಬರ್ತಾರೆ, ಹೊಸ ಆ್ಯಕ್ಟರ್ಸ್ ಬರ್ತಾರೆ. ಸೊ ಹಂಗೆ ಶಿಫ್ಟ್ ಆಗುತ್ತೆ. ಒಂದು 40-50 ವರ್ಷಕ್ಕೆ ಸಂಸ್ಥೆ ಇರಬೇಕಾದ್ರೆ ಒಂದು 4 ಅಟ್ಲೀಸ್ಟ್ 3-4 ಜನ್ರೇಷನ್ ನೋಡಿರ್ತೀವಿ. ಸೊ ಅದು ಹೋದಾಗ ಏನಾಗುತ್ತೆ, ಹಳಬ್ರು ಕಮ್ಮಿ ಆಗ್ತಾರೆ, ಹೊಸಬ್ರು ಜಾಸ್ತಿ ಆಗ್ತಾರೆ. ಒಡನಾಟ ಅವ್ರ ಜೊತೆ ಆಗುತ್ತೆ. ಸೊ ಆ ಥರ ಆ ಒಂದು ಕಾಲದಲ್ಲಿ ಚೆನ್ನಾಗಿತ್ತು. ಹೋಗ್ತಾ ವಯಸ್ಸಾಗ್ತಾ ಅಪ್ಪಂಗೂ ವಯಸ್ಸಾಯಿತು, ಅವ್ರಿಗೂ ವಯಸ್ಸಾಯಿತು. ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಡ್ರಿಫ್ಟ್ ಆಗತ್ತೆ. ವಯಸ್ಸು ಅನ್ನೋದು ತುಂಬ ಕಷ್ಟವಾದ ವಿಷಯ. ನಿನಗೆ ವಯಸ್ಸಾದಾಗ ನಿಮಗೂ ಗೊತ್ತಾಗುತ್ತೆ, ವಯಸ್ಸಾದವ್ರು ಎಲ್ಲರಿಗೂ ಇದು ಅರ್ಥ ಆಗುತ್ತೆ. 30, 35, 40 ಒಂಥರ ಮಾತಾಡ್ತಾ ಇರ್ತೀವಿ. ಅದೇ ಮನುಷ್ಯನಿಗೆ ಒಂದು 50 ವರ್ಷ 60 ವರ್ಷ ಆದಾಗ ಥಿಂಕಿಂಗ್ ಚೇಂಜ್ ಆಗುತ್ತೆ. ನನಗೆ ಸಾಕು ಅನ್ನೋ ಪದ ಅದಕ್ಕೆ ಚೆನ್ನಾಗಿ ಅರ್ಥ ಗೊತ್ತಾಗತ್ತೆ. ಅಲ್ಲಿ ತನಕ ಅರ್ಥ ಗೊತ್ತಾಗಲ್ಲ. 55, 60, 65 ಬಂದಾಗ ಅಪ್ಪ ಸಾಕು, ಆ ಸಾಕುಗೆ ಒಳ್ಳೆ ಮೀನಿಂಗ್ ಅವತ್ತು ನಿಜವಾದ ಅರ್ಥ ಗೊತ್ತಾಗತ್ತೆ. ಇವರಿಗೆಲ್ಲ ಚೆನ್ನಾಗಿ ಅರ್ಥ ಆದವರು. ಓಕೆ ಬಾ.
ಎಸ್ ಇದಿಷ್ಟು ಯೋಗೇಶ್ ದ್ವಾರಕೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರ್ಷಿತ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.